ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಬಿ. ಸ್ನೇಹಿತರೆ, ಹೋಟೆಲ್ ಹೋಗಿ ಪನ್ನೀರ್ ಮಸಾಲೆಗೆ ಆರ್ಡರ್ ಮಾಡೋದಕ್ಕಿಂತ ನೋಡಿ ಪನ್ನೀರ್ ಗ್ರೀನ್ ಮಸಾಲವನ್ನು ಈ ರೀತಿಯಾಗಿ ಮನೆಯಲ್ಲೇ ಸುಲಭವಾಗಿ ಮನೆಯಲ್ಲೇ ಸಿಗುವ ವಸ್ತುಗಳಿಂದ ಮಾಡ್ಬೋದು. ಇಷ್ಟು ಸುಲಭವಾದದ್ದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಮೊದಲು ಪನ್ನೀರ್ಗೆ ಮ್ಯಾರಿನೇಟ್ ಮಾಡಬೇಕು. ನಾನಿಲ್ಲಿ 1 ಸ್ಪೂನು ಕಾಳು ಮೆಣಸಿನ ಪೌಡ್ರನ್ನು ತಗೊಂಡಿದ್ದೇನೆ. ಅದನ್ನೀಗ ಈ ಪನ್ನೀರ್ಗೆ ಹಾಕ್ತಿದ್ದೇನೆ. ಹಾಗೆ ನೋಡಿ, ಒಂದು ಅರ್ಧ ಸ್ಪೂನು, 1/4 ಸ್ಪೂನ್ ಆದ್ರೂ ಪರವಾಗಿಲ್ಲ, ತುಪ್ಪವನ್ನು ಹಾಕಿದ್ದೇನೆ. ಮತ್ತು ಅರ್ಧ ಸ್ಪೂನು ಉಪ್ಪನ್ನು ಹಾಕಿ ಇವೆಲ್ಲವನ್ನು ಈಗ ಮಿಕ್ಸ್ ಮಾಡ್ತಾಯಿದ್ದೇನೆ. ನಿಧಾನವಾಗಿ ಮಿಕ್ಸ್ ಮಾಡಿ. ಓಕೆ, ಈಗ ನೋಡಿ ಮಿಕ್ಸ್ ಮಾಡಿಟ್ಟು ಹಾಗೆ ಸೈಡಿಗೆ ಇಟ್ಟುಬಿಡಿ. ನೋಡಿ, ಆನಂತರ ಒಂದು ದಪ್ಪ ತಳದ ಕಡಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ಆನಂತರ ಮ್ಯಾರಿನೇಟ್ ಮಾಡಿಟ್ಟ ಪನ್ನೀರ್ ಪೀಸ್ಗಳನ್ನು ಕಡಾಯಿಗೆ ಹಾಕ್ತಾಯಿದ್ದೇನೆ. ಪನ್ನೀರಲ್ಲಿ ಸರಿಯಾಗಿ ಫ್ರೈ ಆಗಲಿ. ಆದರೆ ಬ್ರೌನ್ ಕಲರ್ ಬರುವ ಮೊದಲೇ ಇದನ್ನು ತೆಗೆದುಹಾಕಿ. ನೋಡಿ, ಈ ಥರ ಇದ್ದರೆ ತುಂಬ ಟೇಸ್ಟಿ ಆಗುತ್ತೆ. ತುಂಬ ಬ್ರೌನ್ ಕಲರ್ ಬರೋ ತನಕನೂ ಇಡಬಾರ್ದು. ನೋಡಿ, ಹೀಗೆ ಎಲ್ಲ ಪನ್ನೀರನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದೇ ಎಣ್ಣೆ ಇರುವ ಕಡಾಯಿಗೆ ಸುಮಾರು 3 ಈರುಳ್ಳಿಯನ್ನು ಕಟ್ ಮಾಡಿ ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೇನೆ. ಈರುಳ್ಳಿಯನ್ನು ಬ್ರೌನ್ ಕಲರ್ ಬರೋವರೆಗೂ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ತಾ ಇರಬೇಕು. ಆನಂತರ 2 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನೀಗ ಇಲ್ಲಿ ಸೇರಿಸ್ತಾ ಇದ್ದೇನೆ. ಹೀಗೆ ಅದು ಫ್ರೈ ಆಗ್ತಾ ಇರುವಾಗ ಈ ಕಡೆ ಗ್ರೀನ್ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ವಾಶ್ ಮಾಡಿ ಇಟ್ಟ 1 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಆನಂತರ ಅರ್ಧ ಗಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದಿಟ್ಟಿದ್ದೆ, ಅದನ್ನೀಗ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೆ ನೋಡಿ, ಒಂದು ಥಂಬ್ ಫಿಂಗರ್ನಷ್ಟು ಲಾಂಗ್ ಇರುವ ಶುಂಠಿ ಪೀಸ್ಗಳನ್ನು ಹಾಕಿದ್ದೇನೆ. ಮತ್ತು ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೇನೆ. ಹಾಗೆ 5 ಗ್ರೀನ್ ಚಿಲ್ಲಿಯನ್ನು ಸೇರಿಸಿದ್ದೇನೆ. ಅದಕ್ಕೀಗ ನೀರು ಹಾಕಿ ಪೇಸ್ಟ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ನೋಡಿ, ಇವೆಲ್ಲವೂ ಫೈನ್ ಪೇಸ್ಟ್ ಆಯಿತು. ಇನ್ನು 3-4 ಇಂಗ್ರೀಡಿಯೆಂಟ್ಸನ್ನು ಕಡಾಯಿಗೆ ಹಾಕಲಿಕ್ಕಿದೆ. ನೋಡಿ ಫ್ರೆಂಡ್ಸ್, ಈಗ ಟೊಮೆಟೊ ಸಾಫ್ಟ್ ಆಗಿದೆ. ಸೊ ನಾನೀಗ ಈ ರುಬ್ಬಿದ ಗ್ರೀನ್ ಮಸಾಲೆಯನ್ನು ಅದಕ್ಕೆ ಹಾಕ್ತಾಯಿದ್ದೇನೆ. ಫ್ರೆಂಡ್ಸ್, ನಿಮಗೆ ಜಾಸ್ತಿ ಖಾರ ಬೇಕಂದರೆ ರುಬ್ಲಿಕ್ಕೆ ಮತ್ತೊಂದೆರಡು ಹಸಿಮೆಣಸನ್ನು ಹಾಕ್ಕೊಂಡು ಬಿಡ್ಬೋದು. ನೋಡಿ, ನಾನಿಲ್ಲಿ ಒಂದು 4 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ತಾಯಿದ್ದೇನೆ. ಹಾಗೆ ಪೇಸ್ಟ್ ಮಾಡಿದ್ದನ್ನು ಈಗ ನೋಡಿ ಫಿಲ್ಟರ್ ಮಾಡ್ತಾಯಿದ್ದೇನೆ. ನೋಡಿ ಫ್ರೆಂಡ್ಸ್, ಗ್ರೇವಿಯನ್ನು ಟೇಸ್ಟ್ ಮಾಡಲಿಕ್ಕೆ ಮತ್ತು ಇನ್ನು ಸ್ವಲ್ಪ ದಪ್ಪಗಾಗಲಿಕ್ಕೆ ನಾನಿಲ್ಲಿ ತೆಂಗಿನ ಹಾಲನ್ನು ಬಳಸ್ತಾ ಇದ್ದೇನೆ. ನೋಡಿ, ಜಾಸ್ತಿ ಏನಿಲ್ಲ. ನೋಡಿ, ಅರ್ಧ ಕಪ್ಪು ತೆಂಗಿನ ಹಾಲನ್ನು ಇದಕ್ಕೆ ಸೇರಿಸ್ತಿದ್ದೇನೆ. ಹಾಗೆ 1 ಸ್ಪೂನು ಉಪ್ಪನ್ನು ಹಾಕ್ತಿದ್ದೇನೆ. ಮತ್ತು ನೋಡಿ, ಒಂದು 1/4 ಸ್ಪೂನು ಅರಿಶಿನ ಪೌಡ್ರನ್ನು ಸೇರಿಸ್ತಿದ್ದೇನೆ. ಮತ್ತು ಅರ್ಧ ಸ್ಪೂನು ಗರಂ ಮಸಾಲೆ ಪೌಡ್ರನ್ನು ಸೇರಿಸಿದ್ದೇನೆ. ಹಾಗೆ ಅರ್ಧ ಸ್ಪೂನು ಸೋಂಪು ಅಥವಾ ಬಡಸೊಪ್ಪು ಬೀಜಗಳನ್ನು ಹಾಕಿದ್ದೇನೆ. ಈಗ 1 ಸ್ಪೂನು ಗಸಗಸೆ ಪೌಡ್ರನ್ನು ಇದಕ್ಕೆ ಸೇರಿಸಿದ್ದೇನೆ. ಹಾಗೆ ನೋಡಿ, ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರನ್ನು ಹಾಕಲಿಕ್ಕೆ ಮಾಡ್ತಿದ್ದೆ, ಈಗ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಗ್ರೀನ್ ಮಸಾಲ ಗ್ರೇವಿ ರೆಡಿ ಆಗ್ತಾ ಇದೆ. ಈ ಮಿಶ್ರಣ ಚೆನ್ನಾಗಿ ಬಾಯ್ಲ್ ಆಗಬೇಕು. ನಿಮಗೆ ಇನ್ನೂ ಸ್ವಲ್ಪ ಗ್ರೇವಿ ಬೇಕಂದರೆ ಮತ್ತೆ ತೆಂಗಿನ ಹಾಲನ್ನು ಹಾಕ್ಕೊಳ್ಬೋದು. ಅರ್ಧ ಬೆಳ್ಳುಳ್ಳಿ ಎಸಳುಗಳನ್ನು ತೆಗೆದು ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೀಗ ಇಲ್ಲಿ ಸೇರಿಸ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಗ್ರೇವಿ ಬಾಯ್ಲ್ ಆಗ್ತಾ ಇದೆ. ನಾನೀಗ ಇದಕ್ಕೆ ಪನ್ನೀರ್ ಪೀಸ್ಗಳನ್ನು ಸೇರಿಸ್ತಿದ್ದೇನೆ. ಪನ್ನೀರ್ ಪೀಸ್ಗಳೆಲ್ಲ ಒಂದಕ್ಕೊಂದು ಅಂಟ್ಕೊಂಡು ಬಿಟ್ಟಿದೆ. ಸೊ ನಾನೀಗ ಅದನ್ನು ಬಿಡಿಸಿ ಬಿಡಿಸಿ ಹಾಕ್ತಾ ಇದ್ದೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗಲೂ ಕೂಡ ಒಂದು ಬಾಯ್ಲ್ ಬರಬೇಕು. ಸ್ಪೈಸಿ ಐಟಮು ನಾಲಿಗೆಗೆ ಸ್ವಲ್ಪ ಖಾರ ಉಂಟಾಗಬೇಕು. ಸೊ ನಾನೀಗ ಗ್ರೀನ್ ಚಿಲ್ಲಿ ಪೀಸ್ಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ.
ಸ್ನೇಹಿತರೆ, ಯಾವಾಗಲೂ ಕೆಂಪು ಮಸಾಲೆ ಮಾಡೋದಕ್ಕಿಂತ ಈ ಥರ ಗ್ರೀನ್ ಮಸಾಲೆಯನ್ನು ಒಮ್ಮೊಮ್ಮೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ. ಹಾಗೆ ನೋಡಿದ್ರೇ ಬಾಯಲ್ಲಿ ನೀರು ಬರುವಂತಾಗಿದೆ ಅಲ್ವೇ. ಸ್ನೇಹಿತರೆ, ಹೋಟೆಲ್ಗಳಲ್ಲಿ ಪನ್ನೀರ್ ಕಡಾಯಿ ಹಾಗೆ ಹಲವಾರು ಸ್ಪೈಸಿ ಐಟಮ್ಗಳನ್ನು ಡಾಲ್ಡಾ ಹಾಕಿ ಮಾಡಿರ್ತಾರೆ. ಆದ್ದರಿಂದ ಅವುಗಳನ್ನು ಸೇವಿಸಲಿಕ್ಕೆ ಹೋಗದೆ ಮನೆಯಲ್ಲೇ ನೋಡಿ ಸುಲಭವಾಗಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸಿ ಈ ರೀತಿ ಸ್ಪೈಸಿ ಐಟಮ್ಗಳನ್ನು ತಯಾರಿಸಿ. ಮನೆಗೆ ಪ್ರತಿದಿನ ತರುವ ಹಾಲಿನಿಂದಲೇ ಬೆಣ್ಣೆ ತುಪ್ಪವನ್ನು ನೀವು ತಯಾರಿಸ್ಕೊಳ್ಬೋದು. ಅದಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಬೆಣ್ಣೆ ಮತ್ತು ತುಪ್ಪವನ್ನು ಮನೆ ಬಳಕೆ ಹಾಲಿನಿಂದಲೇ ಹೇಗೆ ತಯಾರಿಸೋದು ಅಂತ ತೋರಿಸಿದ್ದೇನೆ. ಸ್ಪೈಸಿ ಐಟಮ್ಗೆ ಬೆಣ್ಣೆ ಅಥವಾ ತುಪ್ಪವನ್ನು ಸೇರಿಸಿದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ.